ರಾಜ್ಯಾದ್ಯಂತ ಇಂದಿನಿಂದ ಆರಂಭವಾಗಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಅಧಿಕಾರಿಗಳಿಂದ ಗಣತಿ ನಮೂನೆ ಪಡೆದು ಭರ್ತಿ ಮಾಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ಕೊಟ್ಟರು. ಸದಾಶಿವನಗರದಲ್ಲಿನ ಸಿಎಂ ಡಿಕೆ ಶಿವಕುಮಾರ್ ಮನೆಗೆ ಬಿಎಲ್ಒಗಳು ಭೇಟಿ ನೀಡಿ ಫಾರಂ ಕೊಟ್ಟರು. ಸಿಎಂ ಅವರ ತವರೂರು ಕನಕಪುರ ಒಳಗೊಂಡ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಉಪಸ್ಥಿತರಿದ್ದರು. ಈ ವೇಳೆ ಎಸ್ಐಆರ್ ಕುರಿತು ಸಿಎಂ ಮಾಹಿತಿ ಪಡೆದ್ರು. ನನ್ನ ಫೋನಿನಲ್ಲಿ ಆಪ್ ಡೌನ್ಲೋಡ್ ಮಾಡಿ ತೋರಿಸಿ ಅಂತ ಸಿಎಂ ಡಿಕೆಶಿ ಕೋರಿದ್ರು. ಜೊತೆಗೆ ತಮ್ಮ ವೋಟರ್ ಲಿಸ್ಟ್, ಕುಟುಂಬದ ಮತದಾರರ ಪಟ್ಟಿ ಎಲ್ಲವನ್ನ ಪರಿಶೀಲನೆ ನಡೆಸಿದ್ರು. ಆನ್ಲೈನ್ ನಲ್ಲಿ ಹೇಗೆ ಪ್ರಕ್ರಿಯೆ ಮಾಡೋದು ಎಂದು ಕೇಳಿ ತಿಳಿದುಕೊಂಡ್ರು. ಆನ್ಲೈನ್ ನಲ್ಲಿ ಜನರು ಹೇಗೆ ಇದನ್ನ ಮಾಡೋದು ಅಂದ್ರೆ ಅಪ್ಡೇಟ್ ಮಾಡೋದು ಅದನ್ನ ಅನ್ನೋ ವಿಷಯವನ್ನ ಮಾಡಿದ್ರು. ಯಾವ ನಂಬರ್ ಇಂದ ಕೊಟ್ಟಿರ್ತೀರಿ ಅದೇ ನಂಬರ್ ಕೊಡ್ಬೇಕೆ, ಹೊಸ ನಂಬರ್ ಲಿಂಕ್ ಮಾಡಬಹುದೇ ಎಂಬ ಪ್ರಶ್ನೆಗಳನ್ನ ಕೇಳಿ ತಿಳಿದುಕೊಂಡ್ರು. ತಮ್ಮ ಪತ್ನಿಯ ಕಡೆಯಿಂದ ಎಪಿಕ್ ಐಡಿ ಮೂಲಕ ಪರಿಶೀಲನೆ ಮಾಡಿಸಿದ್ರು. ನನ್ನದು ನನ್ನ ಹೆಂಡತಿಯ ಹೆಸರು ಲಿಸ್ಟ್ ನಲ್ಲಿದೆ, ಹೇಗೆ ಲಾಗಿನ್ ಮಾಡಬೇಕು ಅಂತ ಹೇಳಿ ಡೌನ್ಲೋಡ್ ಮಾಡಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ನನ್ನ ಫೋನ್ ನಲ್ಲಿ ಹೇಳಿ ಹೇಗ್ ಮಾಡೋದು ಅಂತ ಸಿಎಂ ಕೇಳಿದ್ರು. ಮತದಾರರ ಹೆಸರು ಯಾವ ನಂಬರ್ಗೆ ಲಿಂಕ್ ಇದೆಯೋ ಅದೇ ನಂಬರ್ಗೆ ಲಿಂಕ್ ಮಾಡಿ ವೋಟರ್ ಲಿಸ್ಟ್ ನಲ್ಲಿ ಯಾವ ನಂಬರ್ ಕೊಟ್ಟಿದ್ದೀರಿ ಅದೇ ನಂಬರ್ ಹೇಳಬೇಕು ಅಂತ ಹೇಳಿದ್ರು. ಅಧಿಕಾರಿಗಳ ಮುಂದೆ ನಿಂತು ಮಾಡುವಂತ ಪತ್ನಿ ಉಷಾ ಅವ್ರಿಗೆ ಹೇಳಿ ಫಾರ್ಮ್ ಭರ್ತಿ ಮಾಡಿಸಿದ್ರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದಂತಹ ಸಿಎಂ ಎಂದಿನಿಂದ ಎಸ್ಐಆರ್ ಆರಂಭ ಮಾಡಿದ್ದಾರೆ. ಅಧಿಕಾರಿಗಳು ಮನೆಗೆ ಬಂದು ಎಮ್ಯುನರೇಷನ್ ಫಾರ್ಮ್ ಕೊಟ್ಟಿದ್ದಾರೆ. ಫಾರ್ಮ್ ಭರ್ತಿ ಮಾಡಿ ಸಹಿ ಹಾಕಿ ಕೊಟ್ಟಿದ್ದೇನೆ. ಮತದಾರರ ಪಟ್ಟಿ ಮಾಡುವಾಗ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ. ನೀವೇ ಸ್ವಂತ ಫಾರ್ಮ್ ಡೌನ್ಲೋಡ್ ಮಾಡುವಾಗ ನಿಮ್ಮ ನಂಬರ್ ಕೇಳುತ್ತೆ. ಮತದಾರರ ಹೆಸರಿಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿದೆ. ಈಗ ಹೊಸ ನಂಬರ್ನ ಸೇರ್ಪಡೆಗೊಳಿಸಲು ಅವಕಾಶ ಇದೆ. ನೀವು ಕೊಟ್ಟಿರುವ ನಂಬರ್ಗೆ OTP ಬರುತ್ತೆ. ನೀವು ತುಂಬಿದ ಫಾರ್ಮ್ ಅನ್ನ ಜುಲೈ 29ಕ್ಕೆ ಬಿಎಲ್ಒಗಳು ವಾಪಸ್ ಪಡಿತಾರೆ ಅಂತ ಹೇಳಿದ್ರು. ಕರೆಕ್ಟ್ ಇದೆ. SIR ನ ಕಾಂಗ್ರೆಸ್ ವಿರೋಧ ಮಾಡೋ ಟೈಮಲ್ಲಿ SIR ನ ಸಮರ್ಪಕವಾಗಿ ತೊಂದರೆ ಆಗದಂಗೆ ಮಾಡೋ ಕಡೆ ಸಿಎಂ ಗಮನ ಕೊಡ್ತಿದ್ದಾರೆ. ಸೊ ಯಾಕಂದ್ರೆ ಗೊತ್ತು ಇವ್ರು ವಿರೋಧ ಮಾಡೋರು ಹಾಗೆ ಆಗುತ್ತೆ ಅಂತ. ಡಿ ವಿರೋಧ ಮಾಡಿದ್ರು, ಎಲ್ಲರೂ ವಿರೋಧ ಮಾಡಿದ್ರು, ಕೇರ್ ಮಾಡದೆ ಚುನಾವಣಾ ಆಯೋಗ ಮಾಡ್ತು. ಹಾಗಾಗಿ ಹಂಗೆ ವಿರೋಧ ಮಾಡೋಕ್ಕಿಂತ ಅಚ್ಚುಕಟ್ಟಾಗಿ ಮಾಡ್ಸೋಣ ಅಂತ ಎಲ್ಲಾ ಕಾಂಗ್ರೆಸ್ ನಾಯಕರನ್ನ ನೀಟಾಗಿ ಕರೆಸಿ ಮೀಟಿಂಗ್ ಮಾಡಿ ಒಂದ್ ವೋಟ್ ಮಿಸ್ ಆಗಂಗಿಲ್ಲ ಅಂತ ಹೇಳಿ ಇಡೀ ದೇಶದಲ್ಲಿ ಬಿಜೆಪಿ ಅವರ NDA ಮೈತ್ರಿಕೂಟದ ವಿರೋಧ ಬಿಜೆಪಿ ಅವರೆಲ್ಲ ಕರೆಕ್ಟಾಗಿ ಮಾಡಿಸ್ಕೊಬಿಟ್ರು. ಆದ್ರೆ ಕರ್ನಾಟಕದಲ್ಲಿ ಅಚ್ಚುಕಟ್ಟಾಗಿ SIR ನ ಪ್ರಕ್ರಿಯೆ ಮಾಡಿಸಿರೋದು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು. ಬಹಳ ಚಾಲಾಕಿ. ಅವ್ರ ಬಾಣನ ಅವ್ರಿಗೆ ವಾಪಸ್ ಕೊಡ್ತಾವ್ರೆ. ಎಲ್ರು ಏನ್ ಆರೋಪ ಇವ್ರದು ವೋಟ್ ಕಿತ್ತಾಕ್ ಗೆದ್ಬಿಡ್ತಾವ್ರೆ ಅಂತ. ಕಿತ್ತಾಕೇನಾಯ್ತಲ್ಲಿ ಯಾವ್ದೇ ಒಂದ್ ವೋಟ್ ಮಿಸ್ ಆಗ್ಬಾರ್ದು, ಎಂಟ್ರಿ ಮಾಡಿಸಿ ಅಂತ ಕೂತವ್ರೆ. ನೋಡ್ಬೇಕೇನಾಗತ್ತೆ ಅಂತ. ನಾನು ಅಡ್ಡ ಮತದಾನ ಮಾಡಿಲ್ಲ, ಇದಕ್ಕೆ ಮಂಜುನಾಥ ಸ್ವಾಮಿಯ ಸಾಕ್ಷಿ ಅಂತ ಬಿಜೆಪಿ ಶಾಸಕ HK ಸುರೇಶ್ ಆಣೆ ಪ್ರಮಾಣ ಮಾಡಿದ್ದಾರೆ. ಅಡ್ಡ ಮತದಾನ ಆರೋಪ ಹಿನ್ನೆಲೆಯಲ್ಲಿ ಬೆಂಬಲಿಗರು ಕಾರ್ಯಕರ್ತರೊಂದಿಗೆ ಬೇಲೂರು ಶಾಸಕ ಸುರೇಶ್ ಅವರು ಧರ್ಮಸ್ಥಳಕ್ಕೆ ತೆರಳಿ ಆಣೆ ಪ್ರಮಾಣ ಮಾಡಿದ್ರು. ಆಣೆ ಪ್ರಮಾಣಕ್ಕೂ ಮುನ್ನ ಧರ್ಮಸ್ಥಳ ನೇತ್ರಾವತಿ ಸ್ನಾನ ತೀರ್ಥ ಸಂಪ್ರೋಕ್ಷಣೆ ಮಾಡಿದ್ರು. ನಂತರ ನೇತ್ರಾವತಿ ಸ್ನಾನಘಟ್ಟದಿಂದ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದ್ರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಅವರು, ಸುದ್ದಿ ಬಂದ ಕ್ಷಣ ನನಗೆ ಹಾಗೂ ನನ್ನ ಕ್ಷೇತ್ರದ ಜನತೆಗೆ ತೀವ್ರ ಬೇಸರವಾಗಿದೆ. ಭಗವಂತನನ್ನೇ ನಂಬಿ ಬದುಕುವ ಸಂಘಟನೆಯ ಶಕ್ತಿ ಎಂದು ನಂಬಿರುವ ವ್ಯಕ್ತಿ ನಾನು. ನನಗೆ ತಾಯಿ ಬೇರೆಯಲ್ಲ, ಪಕ್ಷ ಬೇರೆಯಲ್ಲ. ನನ್ನಂತವನ ಮೇಲೆ ಇಂತಹ ಆರೋಪ ಬಂದಿದ್ದು ಸತ್ಯಕ್ಕೆ ದೂರವಾದದ್ದು. ಆ ದಿನವೇ ವಿಧಾನಸೌಧಕ್ಕೆ ಹೋಗಿ ನಾನು ಅಡ್ಡ ಮತದಾನ ಮಾಡಿಲ್ಲ, ಪಕ್ಷದ್ರೋಹ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದೇನೆ. ಸಂಘ ಪರಿವಾರದಿಂದ ಬಂದು ಪ್ರಾಮಾಣಿಕವಾಗಿ ಹಿಂದುತ್ವಕ್ಕೆ ಒತ್ತು ಕೊಡುವವನು ನಾನು. ನನ್ನ ಮೇಲೆ ಕಳಂಕ ತರುವ ಯತ್ನ ನಡೆದಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಸಾಕ್ಷಾತ್ ಪುಣ್ಯಕ್ಷೇತ್ರ ಧರ್ಮಸ್ಥಳವೇ ಸಾಕ್ಷಿ. ಮೊದಲು ಅಣ್ಣಪ್ಪ ಸ್ವಾಮಿಯ ದರ್ಶನ ಪಡೆದು ಸೇವೆಯನ್ನ ಸಲ್ಲಿಸಿದ್ದೇನೆ. ಬಳಿಕ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಮುಂದೆಯೇ ಆಣೆ ಪ್ರಮಾಣ ಮಾಡ್ತಿದ್ದೇನೆ. ನಾನು ಬಿಜೆಪಿ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತ. ನಾನು ಅಡ್ಡ ಮತದಾನ ಮಾಡಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕರು ಸೂಚಿಸಿದ ಅಭ್ಯರ್ಥಿಗಳಿಗೆ ನಾನು ಮತ ಹಾಕಿದ್ದೇನೆ. ಇದಕ್ಕೆ ಮಂಜುನಾಥ ಸ್ವಾಮಿಯ ಸಾಕ್ಷಿ, ಜೊತೆಗೆ ನನ್ನ ಕ್ಷೇತ್ರದ ಜನತೆಯ ಸಾಕ್ಷಿ. ನನ್ನ ಕ್ಷೇತ್ರದ ಎಲ್ಲಾ ಮುಖಂಡರೊಂದಿಗೆ ಬಂದು ಮಂಜುನಾಥ ಸ್ವಾಮಿಗೆ ನನ್ನ ಭಕ್ತಿ ಹಾಗೂ ಭಾವನೆಯನ್ನ ಅರ್ಪಿಸಿದ್ದೇನೆ. ನನಗೇನು ಅದರಿಂದ ಭಯವಿಲ್ಲ. ಪರಮಾತ್ಮನ ಮುಂದೆ ಅಂಗಲಾಚಿ ಸತ್ಯ ಹೇಳ್ತಿದ್ದೇನೆ ಅಂತ ಹೇಳಿದ್ರು. HK ಸುರೇಶ್ ಸಾವಿರಾರು ಕೋಟಿ ಒಡೆಯ, ದುಡ್ಡುಗೋಸ್ಕರ ಕ್ರಾಸ್ ವೋಟಿಂಗ್ ಮಾಡೋ ವ್ಯಕ್ತಿ ಅಲ್ಲ. ಕ್ಷೇತ್ರ ಗೊತ್ತು. ನೆಕ್ಸ್ಟ್ ನಮ್ಮ ಸರ್ಕಾರ ಬರ್ತದೆ, ನಾನು 2000-3000 ಕೋಟಿ ಕೆಲಸ ಮಾಡ್ತೀನಿ ಅನ್ನೋ ವಿಶ್ವಾಸ ಸುರೇಶ್ ಅವರೇ. ಹಾಗಾಗಿ ಸುರೇಶ್ ಕ್ರಾಸ್ ವೋಟಿಂಗ್ ಮಾಡೋ ಅವಶ್ಯಕತೆ ದರ್ದಿಲ್ಲ. ಕಾಸ್ಗೋಸ್ಕರ ಈ ಅಪ್ನೇ ಬೇಕಾದಂಗೆ ಕಾಸೆಟ್ಟೈತೆ ಹೇಳದಲ್ಲ, ಸಾವಿರಾರು ಕೋಟಿ ಒಡೆಯ HK ಸುರೇಶ್. ಸೊ ಹಾಗಾಗಿ ಅಷ್ಟೊಂದು ಧೈರ್ಯ ಇರೋ ಕಾರಣಕ್ಕೆ ತಾನೆ ಆಣೆ ಪ್ರಮಾಣ ಮಾಡ್ತಾ ಇರೋದು. ಉಳಿದವ್ರಲ್ಲ ಹಂಗೆ ಬಂದು ಮಾಡೋಗ್ತಾರೆ ನೋಡ್ಬೇಕು. ಯಾಕಂದ್ರೆ ವಿಜಯೇಂದ್ರ ಹೇಳಿದ್ರು, ಬಟ್ ಅದನ್ನ ವಿರೋಧ ಮಾಡಿದ್ರು, ಹಾಗಾಗಿ ಆಗ್ಲಿಲ್ಲ ಅದು. ಸೊ ಹಿಂಗ್ ಬಂದವ್ರೆಲ್ಲ ಬಂದು ನಿಂತ್ಕೊಂಡು ಆಣೆ ಪ್ರಮಾಣ ಮಾಡ್ಬಿಟ್ರೆ ಮುಗ್ದೋಯ್ತಲ್ಲ ಈಗಪ್ಪ. ಅವ್ರು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಅಂದ್ರೆ ಸೇಫ್, ಮಾಡಿದ್ರೆ ಹೊಡಿತದಲ್ಲಿ ಗೊತ್ತಲ್ಲ. ದೇವ್ರ ಹತ್ರ ಆಟ ಆಡಂಗಿಲ್ವಲ್ಲ. ರಾಜ್ಯದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಪ್ರಯಾಣಿಕರಿಗೆ ಮತ್ತಷ್ಟು ಸುಖಕರ ಮತ್ತು ಆರಾಮದಾಯಕ ಪ್ರಯಾಣದ ಅನುಭವವನ್ನು ನೀಡಲು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ತಮಿಳುನಾಡಲ್ಲಿ ಹೊಸ ನಿರ್ಧಾರ ಕೈಗೊಂಡಿದ್ದಾರೆ. ರಾಜ್ಯ ಸಾರಿಗೆ ಸಂಸ್ಥೆ ಮುಂದೆ ಖರೀದಿಸುವ ಎಲ್ಲಾ ಹೊಸ ಬಸ್ಸುಗಳು ಕಡ್ಡಾಯವಾಗಿ ಹವಾನಿಯಂತ್ರಿತ AC ಸೌಲಭ್ಯವನ್ನು ಹೊಂದಿರಬೇಕು ಅಂತ ಸಾರಿಗೆ ಇಲಾಖೆಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದಾರೆ. ಸೇಲಂನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ ರಾಜ್ಯ ಸಾರಿಗೆ ಸಚಿವ ವಿಜಯ್ ತಮಿಳನ್ ಪಾರ್ಥಿಬನ್ ಅವರು
ಮುಖ್ಯಮಂತ್ರಿಗಳ ಈ ಹೊಸ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಅಧಿಕೃತವಾಗಿ ಮಾಧ್ಯಮಗಳಿಗೆ ಬಹಿರಂಗಪಡಿಸಿದರು. ಈ ಮಹತ್ವದ ಘೋಷಣೆಗೂ ಮುನ್ನ ಕಳೆದ ವಾರವಷ್ಟೇ ವಿಜಯ್ ಸಾರ್ವಜನಿಕ ಸೇವೆಗಾಗಿ ಸರಿಸುಮಾರು 127 ಕೋಟಿ ರೂಪಾಯಿ ವೆಚ್ಚದ 300 ಹೊಸ ಬಸ್ಸುಗಳ ಸಂಚಾರಕ್ಕೆ ಚಾಲನೆ ಕೊಟ್ಟಿದ್ರು. ಮಾಲಿನ್ಯ ನಿಯಂತ್ರಣಕ್ಕೆ ಪೂರಕವಾಗಿರ್ತಕ್ಕಂಥ ಪರಿಸರ ಸ್ನೇಹಿ ಸಿಎನ್ಜಿ ಮತ್ತು ಡೀಸೆಲ್ ಮಾದರಿಯ ಈ ವಾಹನಗಳನ್ನ ಚೆನ್ನೈನ ಪ್ರಮುಖ ನಿಲ್ದಾಣಗಳಾದ ಕೊಯಂಬೇಡು ಮತ್ತು ಕಿಲ್ಪಾಕಂ ಮಾರ್ಗಗಳಲ್ಲಿ ಈಗಾಗಲೇ ಕಾರ್ಯಾಚರಣೆಗೊಳಿಸಲಾಗಿದೆ. ರಾಜ್ಯದಲ್ಲಿ ಸದ್ಯ ಚಾಲ್ತಿಯಲ್ಲಿರತಕ್ಕಂಥ ಬೃಹತ್ ಸಾರಿಗೆ ಜಾಲದ ಮೂಲಕ ಪ್ರತಿದಿನ ಕೋಟ್ಯಂತರ ಜನರು ಪ್ರಯಾಣ ಮಾಡ್ತಿದ್ದಾರೆ. ಇವರಲ್ಲಿ ಮಹಿಳೆಯರು ಹಾಗೂ ವಿದ್ಯಾರ್ಥಿಗಳು ಸೇರಿದಂತೆ 64% ಮಂದಿ ಉಚಿತ ಪ್ರಯಾಣದ ಸವಲತ್ತನ್ನ ಪಡೆದುಕೊಳ್ತಿದ್ದಾರೆ. ಸಾರಿಗೆ ಇಲಾಖೆಯನ್ನು ಸಂಪೂರ್ಣವಾಗಿ ಆಧುನೀಕರಣಗೊಳಿಸಲು ಸರ್ಕಾರವು ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ. ಬಸ್ಸುಗಳಲ್ಲಿ ಜಿಪಿಎಸ್ ಆಧಾರಿತ ವಾಹನ ಟ್ರ್ಯಾಕಿಂಗ್ ವ್ಯವಸ್ಥೆ, ಪ್ರಯಾಣಿಕರಿಗೆ ನಿರಂತರ ಮಾಹಿತಿ ನೀಡುವ ಡಿಜಿಟಲ್ ಫಲಕಗಳು, ಸ್ಮಾರ್ಟ್ ಕಾರ್ಡ್ ಬಳಕೆಯ ಟಿಕೆಟ್ ವಿತರಣೆ ಮತ್ತು ಪ್ರಮುಖ ನಿಲ್ದಾಣಗಳಲ್ಲಿ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ಸಹಾಯವಾಣಿ ಕೇಂದ್ರಗಳನ್ನ ಸ್ಥಾಪಿಸಲು ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಎಲ್ಲಾ ಸುಧಾರಣೆಗಳ ಮೂಲಕ ತಮಿಳುನಾಡಿನ ಸಾರ್ವಜನಿಕ ಸಾರಿಗೆಯನ್ನ ಹೆಚ್ಚು ಸುರಕ್ಷಿತ, ಪರಿಸರ ಸ್ನೇಹಿ ಮತ್ತು ಅತ್ಯಾಧುನಿಕ ನೆಟ್ವರ್ಕ್ ಆಗಿ ಪರಿವರ್ತಿಸುವುದು ಪ್ರಸ್ತುತ ಸರ್ಕಾರದ ಪ್ರಮುಖ ಗುರಿಯಾಗಿದೆ. ವಿಜಯ್ ಬದ್ಧತೆ ಇರತಕ್ಕಂಥ ಮನುಷ್ಯ. ಹಾಗಾಗಿ ಒಳ್ಳೆ ನಿರ್ಧಾರಗಳು, ಒಳ್ಳೆದಾಗತ್ತಷ್ಟೇ. ಭಾರತ ವಿರುದ್ಧ ಸದಾ ಕಿಡಿಕಾರುವ ಪಾಕಿಸ್ತಾನ ಇದೀಗ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ವಿಚಾರವಾಗಿ ಮತ್ತೊಮ್ಮೆ ಪ್ರಚೋದನಕಾರಿ ಹೇಳಿಕೆ ನೀಡಿ ಉದ್ದಟತನ ಪ್ರದರ್ಶಿಸಿದೆ. ಇಸ್ಲಾಮಾಬಾದ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತ ಪಾಕಿಸ್ತಾನದ ಹವಾಮಾನ ಬದಲಾವಣೆ ಸಚಿವ ಮುಸಾದಿಕ್ ಮಲ್ಲಿಕ್, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದದ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ಬರಬೇಕಾದ ನೀರಿನ ಪಾಲನ್ನ ಯಾರಾದ್ರೂ ಕಸಿದುಕೊಳ್ಳಲು ಬಂದ್ರೆ ಅಂತವರನ್ನ ಕೈಗಳನ್ನ ನಾವು ಕತ್ತರಿಸುತ್ತೇವೆ ಅಂತ ಭಾರತದ ಹೆಸರು ಉಲ್ಲೇಖಿಸದೆ ಬೆದರಿಕೆ ಹಾಕಿದ್ದಾರೆ. ಕಳೆದ ವರ್ಷ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದನಾ ದಾಳಿಯ ಬಳಿಕ ಭಾರತವು ಈ ಒಪ್ಪಂದವನ್ನು ಅಮಾನತುಗೊಳಿಸಿರುವುದು ಪಾಕಿಸ್ತಾನ ಈ ರೀತಿ ಹತಾಶೆಯಿಂದ ಪ್ರತಿಕ್ರಿಯಿಸಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಲುವನ್ನ ಪರೋಕ್ಷವಾಗಿ ಟೀಕಿಸಿದ ಮುಸಾದಿಕ್ ಮಲ್ಲಿಕ್, ನೆರೆ ದೇಶದ ಪ್ರಧಾನಿಯವರ ಕೈಯಲ್ಲಿ ಒಂದು ನಲ್ಲಿ ಇದೆ, ಅವರು ಪಾಕಿಸ್ತಾನಕ್ಕೆ ಒಂದು ಹನಿ ನೀರನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ದೇಶದ 40% ರಿಂದ 50% ಜನಸಂಖ್ಯೆ ಜೀವನಕ್ಕಾಗಿ ಕೃಷಿಯನ್ನೇ ಅವಲಂಬಿಸಿದೆ. ಯಾರೋ ಒಬ್ರು ನಮ್ಮ ದೇಶದ ಆಹಾರ ಭದ್ರತೆ, 50% ಉದ್ಯೋಗ ಮತ್ತು 25% ಆರ್ಥಿಕತೆಯನ್ನ ನಿಯಂತ್ರಿಸಲು ನೋಡ್ತಿದ್ದಾರೆ. ಜಾಗತಿಕವಾಗಿ ಕೆಳಮಟ್ಟದ ಜಲಾನಯನ ಪ್ರದೇಶದ ದೇಶಗಳ ಹಕ್ಕಿನ ಬಗ್ಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ನಾಳೆ ಪ್ರಶ್ನೆ ಮಾಡಲಿದ್ದೇವೆ ಅಂತ ಕಿಡಿಕಾರದ್ರು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವು ಕಾನೂನುಬದ್ಧವಾಗಿದೆ, ಇದನ್ನ ಭಾರತ ಏಕಪಕ್ಷೀಯವಾಗಿ ರದ್ದುಗೊಳಿಸಲು ಅಥವಾ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲ ಅಂತ ವಾದ ಮಾಡಿದ್ರು. ಅಲ್ಲದೆ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್, ನೀರು ನಮ್ಮ ಜೀವನಾಡಿ ಮತ್ತು ನಮ್ಮ ರೆಡ್ ಲೈನ್ ಅಂತ ಹಲವು ಬಾರಿ ಸ್ಪಷ್ಟಪಡಿಸಿದ್ದಾರೆ ಅಂತ ಅವರು ನೆನಪಿಸಿದ್ರು. ಮಚ್ಚು ಲಾಂಗು ಎಲ್ಲನೂ ಸವಕಂಡು ಇಟ್ಕೊಂಡಿರಿ. ನೀವೇ ಆಮೇಲೆ ಹೇಳಿದಿರಿ, ಯಾರಪ್ಪ ನೆರೆಯ ದೇಶದ ಪ್ರಧಾನಿ, ಸಿಂಧೂ ನದಿ ನೀರು ಬರೋದು ನಮ್ಮಿಂದಾನೆ, ಇನ್ನೇನು ಆಫ್ಘಾನಿಸ್ತಾನ ಬರ್ತದೇನ ಇಲ್ಲ ಸಮುದ್ರದಿಂದ ಬರ್ತದ? ನೇರವಾಗಿ ತಾಕತ್ತಿದ್ರೆ ಹೇಳ್ಬೇಕಾಯ್ತು, ನಮ್ಮ ನೀರನ್ನ ಭಾರತ ತಡೆದಿದೆ, ನಾವು ಒಬ್ಬಟ್ಟು ಕತ್ತರಿಸಿ ನರೇಂದ್ರ ಮೋದಿ ಕೈ ಕಾಲ ಅಂತ ಹೇಳ್ಬೇಕಾಯ್ತು. ಅಷ್ಟು ತಾಕತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಇದಕ್ಕೂ ಮೊದಲು ನಿಮ್ಮ ದೇಶಕ್ಕೆ ಬಂದು ಬಿರಿಯಾನಿ ತಿನ್ಕೊಂಡು ಬೇರೆ ಬಂದಿರೋ ನರೇಂದ್ರ ಮೋದಿ, ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದಿರೋ ದಿಢೀರ್ನ. ಹಾಗಾಗಿ ಕತ್ತರಿಸಕ್ಕೆ ಪ್ರಾಣಿ, ಪಕ್ಷಿ, ಕುರಿ, ಕೋಳಿ ಎಲ್ಲ ಈಗೆಲ್ಲ ವಾರ್ ನಡೀತಾ ಇರೋದು ಮಿಸೈಲ್ಗಳ ಮೂಲಕ. ಇಲ್ಲ ಉಡಾಯಿಸ್ತೀವಿ ಅಂತ ಹೇಳ್ಬೇಕಾಯ್ತು, ಮತ್ತೆ ಆ ದೇಶನ ಉಡಾಯಿಸ್ಬಿಡ್ತೀನಿ ಅಂತ ಹೇಳ್ಬೇಕಾಯ್ತು, ಮೆಚ್ಬೋದಿತ್ತು. ಈ ಕರೆಕ್ಟಾಗಿ ನಮ್ಮ ದೇಶದ ಹೆಸರು ಮತ್ತೆ ಪ್ರಧಾನಿ ಹೆಸರು ಹೇಳ್ಬಿಟ್ಟು ಕತ್ತರಿಸಿ ಅನ್ನೋ ಧೈರ್ಯ ತಾಕತ್ತಿಲ್ಲ. ಯಾವ ಸೀಮೆ ಗುಡುಗೋದು ಪಡಗೋದು.